ಡೇ ಒನ್ದಿಂದ ಸ್ವಾತಂತ್ರ್ಯ ಸಿಗ್ತಿಲ್ಲ, ಅದಕ್ಕೆ ನಾವು ಡೇ ಒನ್ ಅಂತೇವೆ. ಅಥವಾ ನೀವು ಜನರಲ್ ಎಲೆಕ್ಷನ್ ಆರ್ಚ್ ಬಂದಂಥ ಮೊದಲೇ ಪಾರ್ಲಿಮೆಂಟ್ ಏನಿದೆಯಲ್ಲ ಅದು ಡೇ ಒನ್ ಅಂತ ತಿಳ್ಕೊಂಡ್ರೆ, ಅಲ್ಲಿಂದನೂ ಬಹಳಷ್ಟು ಜನ ಈ ಇಲೆಕ್ಷನ್ನಲ್ಲಿ ಏನು ಪ್ರೊಸೆಸ್ ಇದೆ, ಪ್ರೊಸೀಜರ್ ಇದೆ, ನಿಯಮಗಳಿದಾವೆ, ಅವುಗಳಿಗೆ ಅವರು ರಿಫಾರ್ಮ್ಸ್ ತರಲಿಕ್ಕೆ, ಸುಧಾರಣೆ ತರಲಿಕ್ಕೆ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ಕೋರ್ಟ್ ಕಚೇರಿಗಳನ್ನು ಅಲ್ದಾಡ್ತಾ ಇದ್ದಾರೆ. ಅದೇ ಪ್ರಕಾರ ಸರ್ಕಾರ ತನ್ನದೇ ಆದಂಥ ಕೆಲವು ಕಮಿಷನ್ಗಳನ್ನು ನೇಮಿಸಿದೆ. ಆ ಕಮಿಷನ್ಗಳಲ್ಲಿ ಒಂದಂದರೆ ಲಾ ಕಮಿಷನ್. ಲಾ ಕಮಿಷನ್ ಕೂಡ ಸಾರ್ವಜನಿಕರಿಂದ ಈ ಕಾನೂನುಗಳಿಗೆ ಸಂಬಂಧಪಟ್ಟಂಥ, ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಥ ಕುಂದುಕೊರತೆಗಳು, ಅಡಚಣೆಗಳು ಏನೇನದಲ್ಲ ಅದರಿಂದ ತಿಳ್ಕೊಳ್ಳೋ ಸಲುವಾಗಿ ಒಮ್ಮೊಮ್ಮೆ ನೇರವಾಗಿ ಕಾಲ್ ಮಾಡ್ತಾರೆ, ಇಲ್ಲಾಂದ್ರೆ ಜನ ಅವ್ರಿಗೆ ಅರ್ಜಿ ಕೊಟ್ಟಿರ್ತಾರೆ, ದೂರು ಸಲ್ಲಿಸಿರ್ತಾರೆ. ಅವನ್ನೆಲ್ಲ ತೊಗೊಂಡು ಅದರದ್ದೊಂದು ಧರ್ಮ ಇದೆ, ಏನಂದರೆ ಪದೇ ಪದೇ ಅದೇನು ಮಾಡ್ತದೆ, ಸರ್ಕಾರಕ್ಕೆ ತನ್ನ ವರದಿಯನ್ನು ಒಪ್ಪಿಸ್ತದೆ. 1999ರಲ್ಲಿ ಲಾ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ತಾನೆ, ಒಂದು ವರದಿಯನ್ನು ಒಪ್ಪಿಸಿತು. ಅದಕ್ಕೆ 170ನೇ ವರದಿ ಅಂತ ಕರೀತಾರೆ. ಆ ವರದಿಯಲ್ಲಿ ಅದು ಅಂದಿನ ಕೇಂದ್ರ ಸರ್ಕಾರದ ಯಾರ್ದಿತ್ತಂದರೆ BJP ಅವ್ರದ್ದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಅಲ್ಲಿ ಲಾ ಕಮಿಷನ್ 2 ಶಿಫಾರಸುಗಳನ್ನು ಮಾಡಿರ್ತಾರೆ ವರದಿದಾಗ. ಒಂದನೇ ಶಿಫಾರಸು ಯಾವುದಂದರೆ ನೆಗೆಟಿವ್ ವೋಟಿಂಗ್ ಸಿಸ್ಟಮ್. ಕ್ಯಾಂಡಿಡೇಟ್ ಬೇಡ, ಈಗ ನೋಟ್ ಆಯ್ತಲ್ಲ, ಹೀಗೆ ನೆಗೆಟಿವ್ ವೋಟಿಂಗ್ ಸಿಸ್ಟಮ್. ಇವ್ರು ಯಾರೂ ಸರಿ ಇಲ್ಲಪ್ಪ ಅಂದ್ರೆ ಬ್ಯಾಡಪ್ಪ, ಮೆಗನೇರ್ ಯಾರೂ ಸರಿ ಇಲ್ಲ, ಇದನ್ನು ರೆಕಮೆಂಡ್ ಲಾ ಕಮಿಷನ್ ಮಾಡಿತ್ತು. ಅದ್ರ ಜೊತೆಗೆ ಇನ್ನೊಂದು ಬೆಸ್ಟ್ ರೆಕಮೆಂಡೇಶನ್ ಅದರದ್ದು ಏನಿತ್ತಂದ್ರೆ ವೋಟಿಂಗ್ 50+1 ಇತ್ತು. ಯಾವುದೇ ಈಗ ಒಂದು ಉದಾಹರಣೆಗೆ ಒಂದು ಕಾನ್ಸ್ಟಿಟ್ಯೂಷನ್ದಾಗ ಮತಕ್ಷೇತ್ರದಲ್ಲಿ 1 ಲಕ್ಷ ವೋಟ್ ಇದ್ದಿದ್ದು ಅಂದ್ರೆ ಕನಿಷ್ಠ ಅಲ್ಲೇ 51% ವೋಟಿಂಗ್ ಆಗಿರಬೇಕು. 51%. ಈಗ ನಾವು ನೋಡ್ತಾ ಇದ್ದೇವೆ 50ಕ್ಕಿಂತ ಕೆಳಗೆ ವೋಟಿಂಗ್ ಆದಂಥವು ರಿಸಲ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಅದೊಂದು ಕಂಡೀಷನ್ ಆಗಿತ್ತು. ಎಲ್ಲೇ ಎಲೆಕ್ಷನ್ ನಡೀತಂದರೆ ಕನಿಷ್ಠ 51% ಆಗಿರಬೇಕು. ಅಷ್ಟೇ ಅಲ್ಲ, ಕಾಸ್ಟೆಡ್ ವೋಟ್ ಏನಿರ್ತದಲ್ಲ, ಯಾವುದೇ ಕ್ಯಾಂಡಿಡೇಟ್ ರಿಟರ್ನ್ ಕ್ಯಾಂಡಿಡೇಟ್ ಅಂದ್ರೆ ಯಶಸ್ವಿ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ, ವಿಜೇತ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿದ್ರೆ ಅಲ್ಲಿಯೂ ಕೂಡ ಕಾಸ್ಟಿಂಗ್ ವೋಟದಲ್ಲಿ ಕನಿಷ್ಠ 51% ತೊಗೊಂಡಿರ್ಬೇಕಂತಿತ್ತು. ಇವೆರಡೂ ಅಗದಿ ಇಫೆಕ್ಟಿವ್, ಬ್ಯೂಟಿಫುಲ್ ರಿಫಾರ್ಮ್ಸ್ ಇದ್ದು. ರೆಕಮೆಂಡೇಶನ್ಸ್ ಏನಾಯ್ತಾ? ರೆಕಮೆಂಡೇಶನ್ಸ್ ಸರ್ಕಾರ ತಳ್ಳಿ ಹಾಕಿತು. ಪ್ರಶ್ನೆ ಇಂಥ ರಿಫಾರ್ಮ್ಸು ಈ ಸರ್ಕಾರಗಳು, ಅದು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ನು ಯಾರ್ಯಾರು ಕೊಲ್ಯೂಷನ್ ಗೌರ್ಮೆಂಟ್ ಆಗಲಿ, ಎಷ್ಟೇ ಆಗಲಿ, ಅತಿಥಿ ಮಹಾರಥಿಗಳನ್ನು ನಾವು ಇಲ್ಲಿ ತನಕ ನೆಹರೂನಿಂದ ಹಿಡ್ಕೊಂಡು ಮೋದಿ ತನಕನೂ ನೋಡೇವೆ. ಎಲ್ಲರೂ ನಾವು ಮಂತ್ರಿಗಳನ್ನು ನೋಡೆವು, ಮುಖ್ಯಮಂತ್ರಿಗಳನ್ನು ನೋಡೆವು, ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡೆವು, ಪ್ರೆಸಿಡೆಂಟ್ಗಳನ್ನು ನೋಡೆವು. ನಾವು ಈ ರಿಫಾರ್ಮ್ಸ್ 1950 ಸರ್, ನಾನು ಬಯಸ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಇದೆ. ಅದಿಲ್ಲ, ಅದು ಬೇಕಾಗಿಲ್ಲ. ಈಗ ನಮಗೆ ಬೇಕಾಗಿದೆ ಈ ನೋಡ್ರಾಗ ನಾವು ಓಟ್ ಹಾಕಿದ್ರೆ, ಮತ ಚಲಾಯಿಸಿದ್ರೆ ಅದನ್ನ ಹೇಳಿ ನೇರ ಜನಕ್ಕೆ ನಿಮ್ಮ ಕತೆ ಕೇಳಕ್ ಇಲ್ಲ. ಯಾಕಂದ್ರೆ ಇಲ್ಲಿಂದನೇ ಶುರು ಆಗ್ತದೆ. ಅಂದ್ರೆ ಮೊದಲೇ ಇದರಿಂದ ಏನು ಸ್ಪಷ್ಟ ಆಗ್ತೈತೆ ಅಂದ್ರೆ, ಅಧಿಕಾರಕ್ಕೆ ಯಾರು ಬರಲಿ ಅವರಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಒಂದನೇದು. ಇನ್ನು ಮುಂದುವರೆದು ಏನಾಯ್ತಂದ್ರೆ 2004ರಾಗ ಒಂದು ಸಿವಿಲ್ ಸೊಸೈಟಿ, ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂಥ ಒಂದು ಸಿವಿಲ್ ಸೊಸೈಟಿಗೆ, ನಮ್ಮಲ್ಲಿ ಇರೋದೇ NGOಗಳು ಅದಾವ, ಅವಕ್ಕೇನು ಕೊರತೆ ಇಲ್ಲ. ನಮ್ಮಲ್ಲಿರುವಂಥ NGOಗಳು ಬರೀ ಸರ್ಕಾರ ಅನುದಾನಕ್ಕೆ ಬೆನ್ನತ್ತವೆ. ಸಿವಿಲ್ ಸೊಸೈಟಿ ಕೆಲವೊಂದು ಜನ ಏನು ಮಾಡ್ತಾರೆ, ನಾಗರಿಕ ಹಕ್ಕುಗಳ ಸಲುವಾಗಿ ಹೋರಾಟ ಮಾಡ್ತಿರ್ತಾರೆ. ಅಂತಹದೊಂದು ಸಂಘಟನೆ ಸುಪ್ರೀಂ ಕೋರ್ಟ್ಗೆ ಹೋಗ್ತದೆ ಇದೇ ವ್ಯವಸ್ಥೆಗಾಗಿ. ಇದನ್ನು ಕೇಳಿಕೊಂಡು ಮುಂದೆ 2013ರಾಗ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತದೆ. ಏನು ಡೈರೆಕ್ಷನ್ ಕೊಡ್ತಿದೆ ಅಂದ್ರೆ, ಮತದಾರರು ಏನೈತೆ ಯಾದಿ ಐತಲ್ಲ, ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ, ಅವ್ರ ಹಕ್ಕು ಅದು, ರೈಟ್ ವೋಟ್. ಮತ್ತು ಪ್ರವೇಶನೂ ಉಳಿಸ್ಕೊಳ್ಬೇಕಾಗ್ತದೆ. ಇವ್ರು ಯಾರಿಗೆ ವೋಟ್ ಹಾಕಿರೋ ಅಂತ ತಿಳಿಬಾರ್ದು. ಅದಕ್ಕೆ ಇಲ್ಲಿ ಒಂದು ಎಡಿಷ್ನಲ್ ಅವ್ರಿಗೆ ಕೊಟ್ಬಿಡಿ, ಯಾರಿಗೆ ಯಾವ ಕ್ಯಾಂಡಿಡೇಟ್ ಲೈಕ್ ಅನ್ನೋದಿಲ್ಲಲ್ಲ ಅವರಿಗೆ ಏನು ಕೊಟ್ಬಿಡಿ, ನೋಟಾ ಕೊಟ್ಟುಬಿಡಿ ಅಂಥೇಳಿ ಸುಪ್ರೀಂ ಕೋರ್ಟ್ 2013ರಾಗ ಒಂದು ಡೈರೆಕ್ಷನ್ ಕೊಡ್ತದೆ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ, ಸರ್ಕಾರದಲ್ಲ ಇದು, ಪಾರ್ಲಿಮೆಂಟ್ನಲ್ಲಿ